ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 14 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇದು ನ್ಯಾಷನಲ್ 150 ಬೆಂಗಳೂರು ಟು ಬಳ್ಳಾರಿ ಹೈವೇ. ಇದಕ್ಕೆ ಹೊಂದಿಕೊಂಡು 1 ಎಕರೆ ಖಾಲಿ ಜಮೀನು ಮಾರಾಟಕ್ಕಿದೆ. ಇದು ನೀವು ನೋಡ್ತಾ ಇದ್ದೀರಾ. ಇದು ಇನ್ನು ಈ ಜಮೀನು ಏನೆಲ್ಲ ರೀತಿಯಾಗಿ ಉಪಯೋಗಿಸ್ಕೋಬೋದು ಎಲ್ಲವನ್ನು ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಯಿಂದ ಇಲ್ಲಿಗೆ ಕೇವಲ 14 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 214 ಕಿಲೋಮೀಟ್ರ್ ಆಗುತ್ತೆ. ಇದು 1 ಎಕರೆ ಮಾರುವಂಥ ಜಮೀನು. ನೋಡಿ, ಇದು ನ್ಯಾಷನಲ್ 150 ನೀವು ನೋಡ್ತಾ ಇದ್ದೀರಾ. ಇನ್ನು ಮಾರುವಂಥ ಜಮೀನು ಇದೆ ಅಂದರೆ ಈ ಕಡೆ ಒಂದು ಕಳ್ಳೆ ಬರುತ್ತಲ್ಲ, ಅಲ್ಲಿಂದ ಈ ಕಡೆ ನಿಮಗೊಂದು ಕಂಬ ಬರುತ್ತೆ ನೋಡಿ, ಅಲ್ಲಿವರೆಗೂ ಬರುತ್ತೆ. ಆದರೆ ರೋಡ್ ವಿಡ್ತ್ ಕಮ್ಮಿ ಇದೆ. ರೋಡ್ ವಿಡ್ತು ಕೇವಲ 85 ಅಡಿ ಬರುತ್ತೆ. ಎಲ್ಲೋ ಒಂದು ಕಡೆ ಇದು ಈ 1 ಎಕರೆಗೆ ಮೈನಸ್ ಆಗ್ಬೋದು. ಯಾಕೆಂದರೆ ಸದ್ಯ ಈ ಜಮೀನಲ್ಲಿ ಹೋಟ್ಲು ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಇನ್ನೇನು ಈ ಕಡೆ ತಳಕಿಗೆ ಕೇವಲ 1 ಕಿಲೋಮೀಟರ್. ಈ ಕಡೆ ನಿಮಗೆ ಹೋದರೆ ಗಿರಿಯಮ್ನಳ್ಳಿ ಗೇಟ್ ನೋಡಿ, ಅದು ಆದ್ದರಿಂದ ಒಂಚೂರು ರೇಟ್ ಜಾಸ್ತಿ ಹೇಳ್ತಾರೆ. ಜೊತೆಗೆ ಇದು ಪೆಟ್ರೋಲ್ ಬ್ಯಾಂಕ್ಗಂತೂ ಬರೋದಿಲ್ಲ. ನಾನು ಮುಂಚೆಲೇ ಹೇಳ್ತೀನಿ, ಬೈಪಾಸಲ್ಲಿ ನಿಮ್ಗೆ 1 ಎಕರೆ ಇದೆ ಅಂದ ತಕ್ಷಣ ಒಂದು ಯೋಚನೆ ಬಂದಿರುತ್ತೆ, ಬಿಡ್ರಿ ಪೆಟ್ರೋಲ್ ಬ್ಯಾಂಕಿಗೆ ಏನಾದರೂ ಬರ್ಬೋದು ಅಂತ. ಜೊತೆಗೆ ಉದ್ದ ಜಾಸ್ತಿ ಇದೆ ನೋಡಿ, ಅಲ್ಲಿ ಸಣ್ಣ ಗಿಡಗಳು ಕಾಣಿಸ್ತಾವಲ್ಲ ಅಲ್ಲಿವರೆಗೂ ಇದೆ ಉದ್ದ. ಅಗಲ ಮಾತ್ರ ಸ್ವಲ್ಪ ಕಮ್ಮಿ ಬರುತ್ತೆ. ಇನ್ನು ಮಣ್ಣು ಮಾತ್ರ ಫ್ಯೂರ್ ರೆಡ್ ಸಾಯಿಲ್ ಬಿಡಿ. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಬೈಪಾಸಲ್ಲಿ ಅಂತಂದರೆ 1 ಎಕರೆಗೆ ಫ್ಯೂರ್ ರೆಡ್ ಸಾಯಿಲು. ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ನೀರಿನ ಸ್ಥಿತಿ ಏನು ಕಮ್ಮಿ ಇಲ್ಲ, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೆ ಇದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕೆಂದರೆ ಫ್ಯೂಚರ್ ಇದು ಒಂದು ಏನಾದರೂ ಒಂದು ಸೈಟ್ ಮಾಡ್ಕೊಳ್ಳೋದಕ್ಕೂ, ಯಾಕೆಂದರೆ ಈಗಾಗಲೇ ಎಲ್ಲವೂ ಸೈಟ್ ಆಗ್ತಾ ಇದ್ದಾವೆ. ಟೌನ್ ನಿಯರ ಇಲ್ಲಿ ತಳಕಿಂದ ಇಲ್ಲಿಂದ ಕೇವಲ 1 ಕಿಲೋಮೀಟ್ರ್ ಆಗೋದು. ಇದು ಸೈಟ್ಗೆ ಆಗುತ್ತೆ ಫ್ಯೂಚರಲ್ಲಿ, ಸದ್ಯಕ್ಕಂತೂ ಇಲ್ಲ. ಇನ್ನು ಇದು ಜನರಲ್ ಪ್ರಾಪರ್ಟಿ. ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ನಾನು ಯಾವುದೇ ವೀಡಿಯೋದಲ್ಲಾದರೂ ಕೂಡ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ, ಜನರಲ್ ಪ್ರಾಪರ್ಟಿದು ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಇನ್ನು ಈ ಕಡೆ ಕೂಡ ನಿಯರ್ ಆಗುತ್ತೆ ಗೇಟು. ನೀವು ಏನೋ ಹೋಟ್ಲು ಅಥವಾ ಇನ್ನೊಂದು ಸೈಟು ಸಿಂಪಲಾಗಿ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಬೈಪಾಸ್ ಸೈಡಲ್ಲಿ ಅಂತ ಅಂದ್ಕೊಂಡ್ರೆ ಈ ಜಮೀನು ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ಬೋದು. ನನಗಂತೂ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಯಿತು, ಜೊತೆಗೆ ರೋಡ್ ವಿಡ್ತ್ ಕೂಡ ಕಮ್ಮಿ ಇದೆ. ಎಲ್ಲ ಒಂದು ಕಡೆ ಅದು ನನಗೆ ಇಷ್ಟ ಆಗಲಿಲ್ಲ. ತೊಗೊಳ್ಳೋರು ಇಷ್ಟ, ಯಾಕೆಂದರೆ ಕೆಲವೊಂದು ಸಾರಿ ನನಗೆ ರೋಡ್ ಪಕ್ಕ ಬೈಪಾಸ್ ಪಕ್ಕ ನನಗೆ ಸಾಕು 1 ಎಕರೆ ಇದ್ದರೆ ಸಾಕು, ನನಗೆ ಇಷ್ಟೇ ಅಡಿ ಬಂದರೂ ಬೇರೆ ಏನೇನೋ ಒಂದಿಷ್ಟು ಯೋಜನೆಗಳು ಇರ್ತವೆ. ಅಂದರೆ ಕೆಲವೊಂದು ಫಾರಮ್ ಹೌಸ್ ಮಾಡ್ಕೊಳ್ಳೋಕ್ಕೋ, ಶೆಡ್ಡು, ಇಲ್ಲ ಬೈಪಾಸಲ್ಲಿ ನಾನು ಯಾವುದೋ ಒಂದು ಕೋಳಿ ಫಾರಮ್ ಇಟ್ಕೊತೀನಿ ಸಣ್ಣದಾಗಿ, ಆ ಥರದ್ದೆಲ್ಲ ಯೋಚನೆ ಇದ್ದರೆ ಇದನ್ನು ನೀವು ಇಂಟ್ರೆಸ್ಟ್ ಈ ಕಡೆ ಕೊಡ್ಬೋದು. ಇನ್ನು ಇದು ಬಂದುಬಿಟ್ಟು 1 ಎಕರೆ 55 ಲಕ್ಷ ಹೇಳ್ತಾರೆ. ನಾನು ಹೇಳಲಿಲ್ವ, ಸ್ಟಾರ್ಟಿಂಗೇ ಹೇಳಿದೆ ಇದು ರೇಟು ನನಗೆ ಜಾಸ್ತಿ ಆಯಿತು ಅನ್ನಿಸ್ತು. ಜೊತೆಗೆ ಇಲ್ಲಿ ತಳುಕಿಗೆ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ, ಅದರಿಂದ ಏನಾದರೂ ಇದು ರೇಟ್ ಜಾಸ್ತಿ ಆಗಿರಬಹುದು ಅಂತ ನನ್ನ ಭಾವನೆ. ಆದರೆ ಬೈಪಾಸ್ ಅಲ್ವಾ, ಈಗ ಎಲ್ಲೋ ಒಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಹೇಳ್ತಾರೆ ರೇಟ್ಗಳು. ಅಂಥ ಸ್ಥಿತಿಯಲ್ಲಿ ಬೈಪಾಸಲ್ಲಿ ಇರೋದ್ರಿಂದ 1 ಎಕರೆ ಬಗ್ಗೆ ಇಂಟ್ರೆಸ್ಟ್ ಕೊಡ್ಬೋದು ನೀವು. ಇನ್ನು ಎಲ್ಲವನ್ನು ಕೂಡ ನಾನು ವೀಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿರ್ತೀನಿ. ಆದರೆ ಕೆಲವೊಂದು ಸಾರಿ ನೀವು ವೀಡಿಯೋ ಅರ್ಧನ ನೋಡಿಬಿಟ್ಟು ನೀವು ನನಗೆ ಮತ್ತೆ ಕಾಲ್ ಮಾಡಿದ್ರೆ ಎಲ್ಲವೂ ಮಾಹಿತಿ ಹೇಳೋದಕ್ಕಿಂತ ವೀಡಿಯೋ ಸಂಪೂರ್ಣವಾದ ವೀಡಿಯೋ ನೋಡಿ ನೀವು ಯಾವುದೇ ಮಾಹಿತಿ ಬೇಕಂದ್ರೂ, ಅದು ಹೆಚ್ಚಿನದಾಗಿ ಮಾಹಿತಿ ಬೇಕಂದ್ರೆ ನನಗೆ ಕರೆ ಮಾಡಿ. ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ
ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.